ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನನ್ನನ್ನು ಹಿಡಿಯಿರಿ ಚಾಲೆಂಜ್ ಹಾಕಿ ಪರಾರಿಯಾದ ಸೋಂಕಿತ. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗೆ ಕೊರೋನಾ, ರೈತರಿಗೆ ಢವಢವ. ಮೈಸೂರು ಅರಮನೆಯಲ್ಲೂ ಕೊರೋನಾ. ಒಂಟೆ ಸಾಕುವವನಿಗೆ ಸೋಂಕು. ಸಿದ್ಧಾರೂಢ ಮಠದಲ್ಲಿ ಭಕ್ತರ ದರ್ಶನಕ್ಕೆ ನಿರ್ಬಂಧ. ಏನಿದರ ಮರ್ಧಮ? ಇದುವೇ ಈ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಕೋವಿಡ್ ಆಸ್ಪತ್ರೆಯಿಂದ ಸೋಂಕಿತರು ಕಣ್ತಪ್ಪಿಸಿ ಪರಾರಿಯಾಗೋದನ್ನ ನೀವು ನೋಡೇ ಇರ್ತೀರಾ. ಆದ್ರೆ ಇಲ್ಲೊಬ್ಬ ಅಸಾಮಿ ಆಸ್ಪತ್ರೆಯಿಂದ ಪರಾರಿಯಾಗಿದ್ದು ಅಷ್ಟೇ ಅಲ್ಲ, ಪರಾರಿಯಾಗಬೇಕಾದ್ರೆ ತಾಕದ್ದಿದ್ರೆ ನನ್ನನ್ನ ಹಿಡೀರಿ ಅಂತ ಸವಾಲ್ ಹಾಕಿ ಹೋಗಿದ್ದಾನೆ. ಹಾಗಾದ್ರೆ ಆಸ್ಪತ್ರೆಯ ಅಭೇದ್ಯ ಕೋಟೆಯನ್ನೇ ಸೋಂಕಿಸಿ ಭೇದಿಸಿದ್ದಾದ್ರೂ ಹೇಗೆ ಅನ್ನೋದನ್ನ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ನಡೆದಿದ್ದು ಕೇರಳದಲ್ಲಿ. ಕೊರೋನಾ ಸೋಂಕಿತನೊಬ್ಬ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಕೈಗೆ ಸಿಗದೆ ಗೋಳಾಡಿಸಿದ. ತಾಕತ್ತಿದ್ರೆ ನನ್ನ ಹಿಡೀರೋ ಅಂತ ನಗರವೆಲ್ಲ ಓಡಾಡಿಸಿದ. ಕಡೆಗೂ ಕಳ್ಳ ಪೊಲೀಸ್ ಆಟದಲ್ಲಿ ಸೋಂಕಿತ ಸೆರೆಯಾಗಿದ್ದ. ನಾವ್ಯಾಕೆ ಈ ವಿಚಾರವನ್ನ ಹೇಳ್ತಿದೀವಿ ಅಂದ್ರೆ, ಇಲ್ಲೊಬ್ಬ ಸೋಂಕಿತ ತಾಕತ್ತಿದ್ರೆ ನನ್ನ ಹಿಡೀರೋ ಅಂತ ಸವಾಲ್ ಹಾಕಿಯೇ ಯಾರ ಕೈಗೂ ಸಿಗದೆ ಪರಾರಿಯಾಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಭದ್ರತಾ ಸಿಬ್ಬಂದಿ ಪೊಲೀಸರಿಗೆ ಸವಾಲ್ ಹಾಕಿ ಹೋಗಿರೋ ಸೋಂಕಿತನ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಬಿಗಿ ಭದ್ರತೆಯನ್ನ ಭೇದಿಸಿ ಆಸ್ಪತ್ರೆಯಿಂದ ಸೋಂಕಿತ ಪರಾರಿ. ಈ ಆಸ್ಪತ್ರೆ ನೋಡಿದ್ರೆ ಎಂಥವರ ಮನಸ್ಸಿಗಾದ್ರೂ ಒಂದು ಕ್ಷಣ ಹಾಯ್ ಅನಿಸೋ ಹಾಗಿದೆ. ಅಷ್ಟು ನೀಟಾಗಿದೆ. ಸುತ್ತಲೂ ಬಾನೆತ್ತರದ ಕಾಂಪೌಂಡು, ಆಸ್ಪತ್ರೆ ಗೇಟ್ ಬಳಿ ನಿಯೋಜಿಸಿರೋ ಭದ್ರತಾ ಸಿಬ್ಬಂದಿ. ಈ ದೃಶ್ಯಗಳನ್ನೆಲ್ಲ ನೋಡಿದ್ರೆ ಈ ಆಸ್ಪತ್ರೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭದ್ರತೆ ಇದೆ ಅನ್ನಿಸದೇ ಇರೋದಿಲ್ಲ. ಆದ್ರೆ ಇದೇ 7 ಸುತ್ತಿನ ಕೋಟೆಯನ್ನೇ ಭೇದಿಸಿ ಸೋಂಕಿತನೊಬ್ಬ ಪರಾರಿಯಾಗಿದ್ದಾನೆ. ಅಂದಹಾಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಇಟ್ಕೊಂಡಿರೋ ಈ MBJ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇರೋದಾದ್ರೂ ಎಲ್ಲಿ ಅಂತೀರಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ. ಈ ಆಸ್ಪತ್ರೆಯಲ್ಲೂ ಸರ್ಕಾರ ಕೋವಿಡ್ ಸೆಂಟರ್ ತೆರೆದಿದೆ. ಜೊತೆಗೆ ಬೆಂಗಳೂರಿನ ಒಂದಷ್ಟು ಸೋಂಕಿತರನ್ನ ಕರೆತಂದು ಐಸೋಲೇಷನ್ ನಲ್ಲಿಟ್ಟು ವೈದ್ಯರು ಚಿಕಿತ್ಸೆ ಕೊಡ್ತಿದ್ದಾರೆ. ಆದ್ರೆ ಕಳೆದ ಭಾನುವಾರ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡಿತಾ ಇದ್ದ ಓರ್ವ ಸೋಂಕಿತ ನಿನ್ನೆ ಸಂಜೆ ಐಸೋಲೇಷನ್ ವಾರ್ಡ್ನಿಂದಲೇ ಪರಾರಿಯಾಗಿದ್ದಾನೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಸ್ಪತ್ರೆಯಿಂದ ಹೊರಬಂದ ಸೋಂಕಿತ ನೇರವಾಗಿ ಆಸ್ಪತ್ರೆಯ ಗೇಟ್ ಮುಖಾಂತರ ಹೊರಬಂದಿದ್ದು, ಗೇಟ್ನಲ್ಲಿದ್ದ ಸೆಕ್ಯೂರಿಟಿ ಕೈಗೆ ಖರ್ಚಿಗಿಟ್ಕುವಂತ ಒಂದಿಷ್ಟು ಹಣ ನೀಡಿದ್ದಾನೆ. ಇನ್ನು ಸಂಜೆ ಚಿಕಿತ್ಸೆ ಕೊಡೋದಕ್ಕೆ ಅಂತ ಸಿಬ್ಬಂದಿ ಹೋಗಿ ನೋಡಿದ್ರೆ ಗಾಬರಿ ಬಿದ್ದಿದ್ರು. ಯಾಕಂದ್ರೆ ವಾರ್ಡ್ನಲ್ಲಿ ಸೋಂಕಿತ ವ್ಯಕ್ತಿ ಇರಲೇ ಇಲ್ಲ. ಇಡೀ ಆಸ್ಪತ್ರೆ ತುಂಬಾ ಹುಡುಕಾಡಿದ್ರು ಕಾಣಿಸದೇ ಇದ್ದಾಗ ಸೋಂಕಿತ ಎಸ್ಕೇಪ್ ಆಗಿರೋ ವಿಚಾರ ಬೆಳಕಿಗೆ ಬಂದಿದೆ. ಅದೇ ಪಾಸಿಟಿವ್ ಬಂದಿದೆ ರಿಪೋರ್ಟ್. ಅದನ್ನ ಎಬ್ಸ್ಕೊಂಡೆಡ್ ಅದನ್ನ ಗವರ್ಮೆಂಟ್ಗೆ ಮತ್ತೆ ರೆಫರಲ್ ಏಜೆನ್ಸೀಸ್ ಎಲ್ಲಿ BBMP ಇಂದ ಬಂದಿದ್ರಲ್ಲ ಆ ಡಾಕ್ಟರ್ಗೆ, ನಮ್ಮ THO ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮತ್ತೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ ಸರ್. ನನ್ನನ್ನ ಹಿಡಿಯಿರಿ ಚಾಲೆಂಜ್ ಹಾಕಿ ಪರಾರಿಯಾದ ಸೋಂಕಿತ. ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಸ್ಟೋರಿ. ಎಲ್ರೂ ಆಸ್ಪತ್ರೆಯಿಂದ ಪರಾರಿಯಾದ್ರೆ ಸಾಕಪ್ಪ ಅಂತಾರೆ. ಆದ್ರೀತ ಆಸ್ಪತ್ರೆಯಿಂದ ಹೋಗುವಾಗ ನನ್ನನ್ನ ಹಿಡೀರಿ ಅಂತ ಚಾಲೆಂಜ್ ಹಾಕಿ ಪರಾರಿಯಾಗಿದ್ದಾನೆ. ಎಸ್ಕೇಪ್ ಆಗಿರೋ ಸೋಂಕಿತ ಮೂಲತಃ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಮೂಲದವನಾಗಿದ್ದು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಂತೆ. ಹೀಗಾಗಿ ಸಿಟಿಯಲ್ಲಿ ಪಾಸಿಟಿವ್ ಬಂದಾಗ BBMP ಸಿಬ್ಬಂದಿ ಹೊಸಕೋಟೆಯ MBJ ಆಸ್ಪತ್ರೆಗೆ ದಾಖಲಿಸಿದ್ರು. ಇನ್ನು ಎಸ್ಕೇಪ್ ಆಗಿರೋ ಸೋಂಕಿತ ಕೋಲಾರಕ್ಕೆ ಹೋಗಿದಾನಾ ಇಲ್ಲ ಸಿಟಿಗೆ ಎಂಟ್ರಿ ಕೊಟ್ಟಿದ್ದಾನಾ ಅನ್ನೋ ಗೊಂದಲ ಮೂಡಿಸಿದೆ. ಹೀಗಾಗಿ ಎರಡೂ ಕಡೆ ಪೊಲೀಸರು ಸೋಂಕಿತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಒಬ್ಬ ಕೊರೋನಾ ಪೇಷಂಟ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅದರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಅವನೆಲ್ಲೋದ ಎತ್ತೋದ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ. ಅವನೆಲ್ಲೋಗವನೆ
ಏನೇನು ಮಾಡವನೇ ಅಂತೇಳಿ. ಕೊರೋನಾ ಸೋಂಕು ಬಂದ್ರೆ ಚಿಕಿತ್ಸೆಗೆ ಭೇಟಿ ಸಿಗದೆ ಪರದಾಡ್ತಿರೋರ ಸಂಖ್ಯೆ ಲೆಕ್ಕವಿಲ್ಲ. ಅಂಥದ್ರಲ್ಲಿ ಈ ಪುಣ್ಯಾತ್ಮನಿಗೆ ಒಳ್ಳೆ ಆಸ್ಪತ್ರೆಯಲ್ಲಿ ಭೇಟಿ ಸಿಕ್ಕಿದೆ. ಚಿಕಿತ್ಸೆ ಪಡೆದು ಗುಣವಾಗೋದು ಬಿಟ್ಟು ಅದ್ಯಾವ ಪುರುಷಾರ್ಥಕ್ಕೆ ಚಾಲೆಂಜ್ ಹಾಕಿ ಓಡ್ ಹೋಗಿದಾನೋ ಆ ದೇವರೇ ಬಲ್ಲ. ಆದ್ರೆ ಈತನ ಹುಚ್ಚಾಟದಿಂದ ಅದಿನ್ನೆಷ್ಟು ಮಂದಿ ಕೊರೋನಾ ಕೂಪದಲ್ಲಿ ಬೀಳ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ನವೀನ್, TV9, ದೇವನಹಳ್ಳಿ. ರೈತರ ಬಹುತೇಕ ಕೆಲಸ ಆಗೋದು ಸಕಾಲ ಕಚೇರಿಯಲ್ಲೇ. ಆದರೆ ಇದೇ ಸಕಾಲ ಕಚೇರಿಯಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್ ಒಬ್ಬನಿಗೆ ಕೊರೋನಾ ಬಂದಿದೆ. ಈಗ ತಹಶೀಲ್ದಾರ್ ಕಚೇರಿಗೆ ಬಂದು ಹೋಗಿದ್ದ ರೈತರ ಎದೆಯಲ್ಲಿ ಢವಢವ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರಿದಿದೆ. ಜಿಲ್ಲೆಯಾದ್ಯಂತ ದಿನೇ ದಿನೇ ಭೀತಿ ಹೆಚ್ಚಾಗುತ್ತಿದೆ. ಇದರ ನಡುವೆ ಜಿಲ್ಲೆಯ ರೈತರಿಗೆ ಕಂಟಕ ಎದುರಾಗಿದೆ. ಇದಕ್ಕೆ ಕಾರಣ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಕಂಪ್ಯೂಟರ್ ಆಪರೇಟರ್. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಂಪ್ಯೂಟರ್ ಆಪರೇಟರ್ಗೆ ಕೊರೋನಾ ತಗುಲಿದೆ. ಹೀಗಾಗಿ ಕಚೇರಿಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೂ ಭೀತಿ ಶುರುವಾಗಿದೆ. ಯಾಕಂದ್ರೆ ದಿನನಿತ್ಯ ನೂರಾರು ರೈತರಿಗೆ ಈತ ಪಹಣಿ ಇನ್ನಿತರ ದಾಖಲೆಗಳನ್ನ ನೀಡಿದ್ದಾನೆ. ಕಾರಣ ಈತನಿಂದ ದಾಖಲೆ ಪಡೆದ ರೈತರಿಗೆಲ್ಲ ಈಗ ಭಯ ಕಾಡುತ್ತಿದೆ. ಇದರಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಸಕಾಲ ಒಂದು ಮಿಷನ್ ಇತ್ತು. ಈ ಸಕಾಲ ಮಿಷನ್ ನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿದಂತ ಒಂದು ಸುಮಾರು 30 ವರ್ಷದ ವ್ಯಕ್ತಿಗೆ ಒಂದು ಕೊರೋನಾ ಸೋಂಕು ದೃಢವಾಗಿದೆ. ಇದರಿಂದ ಒಂದು ಶಿಡ್ಲಘಟ್ಟ ತಾಲೂಕು ಆಡಳಿತ ಆ ಒಂದು ಕೌಂಟರ್ನ ಮಾತ್ರ ಸೀಲ್ ಡೌನ್ ಮಾಡಿದೆ. ಆದರೆ ಕಚೇರಿಯನ್ನು ಓಪನ್ ಆಗಿದೆ. ಸಾರ್ವಜನಿಕರು ಬಂದು ಹೋಗೋದನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಇದೇ ಕಚೇರಿಯಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳಿಗೆ ಈಗ ಕೊರೋನಾ ಆತಂಕ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೆಲವರು ಕಚೇರಿಗೆ ಬರದೇ ಒಂಥರ ಹೋಮ್ ಕ್ವಾರಂಟೈನ್ ಆಗಿದ್ರೆ, ಮತ್ತು ಕೆಲವರು ರೈತರಿಗೂ ಸಹ ಈಗ ಕೊರೋನಾ ಸೋಂಕಿನ ಭೀತಿ ಎದುರಾಗಿದೆ. ತಹಶೀಲ್ದಾರ್ ಕಚೇರಿಯ ಸಕಾಲ ಕೌಂಟರ್ ಕಂಪ್ಯೂಟರ್ ಆಪರೇಟರ್ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಬಂದು ಹೋಗುತ್ತಿದ್ದ. ಆದರೆ ಈತನಿಗೆ ಸೋಂಕು ಎಲ್ಲಿ ಅಂಟಿದೆಯೋ ಗೊತ್ತಿಲ್ಲ. ಸೋಂಕು ವಿರಳ ಇರುವ ಶಿಡ್ಲಘಟ್ಟದಲ್ಲಿ ಈಗ ಕೊರೋನಾ ಹರಡುವಂತೆ ಮಾಡಿದ್ದಾನೆ. ಇಷ್ಟು ದಿನ ಕಚೇರಿಯಲ್ಲಿ ನಿರ್ಭೀತಿಯಿಂದ ಕೆಲಸ ಮಾಡುತ್ತಿದ್ದ ಕಚೇರಿಯ ಸಿಬ್ಬಂದಿ ಅಧಿಕಾರಿಗಳು ಈಗ ಕೊರೋನಾ ಭಯದ ನೆರಳಿನಲ್ಲಿ ಕೆಲಸ ಮಾಡುವಂತಾಗಿದೆ. ಇದರಿಂದಾಗಿ ತಹಶೀಲ್ದಾರ್ ಅರಂಧತಿ ಸಾರ್ವಜನಿಕರಿಗೆ ಕಚೇರಿ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದು, ಗೇಟ್ನಲ್ಲಿಯೇ ಅರ್ಜಿ ಸ್ವೀಕಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಕಾಲ ಕೌಂಟರಲ್ಲಿ ಒಬ್ಬ ಆಪರೇಟರ್ಗೆ ಪಾಸಿಟಿವ್ ಬಂದಿದೆ. 6ನೇ ತಾರೀಕು ವಿಚಾರ ಗೊತ್ತಾಯಿತು ನನಗೆ. ಅವತ್ತು ಬೆಳಗ್ಗೆ 7ನೇ ತಾರೀಕು ಬೆಳಗ್ಗೆ ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡಿಸಿದ್ವಿ. ಆ ವ್ಯಕ್ತಿ ಚಿಕ್ಕಬಳ್ಳಾಪುರದಲ್ಲಿ ವಾಸ ಇದ್ದರು. ಅವ್ರಿಗೆ ಅಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ. ಪಾಸಿಟಿವ್ ಬಂದಿರೋ ವ್ಯಕ್ತಿನೂ ಅಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ. ನಾವು ನಮ್ಮ ತಾಲೂಕು ಕಚೇರಿಯಲ್ಲಿ ಆ ಸಕಾಲ ಏನು ಕೌಂಟರ್ ಇದೆ ಆ ರೂಮ್ ಪೂರ್ತಿ ನಾನು ಸೀಲ್ ಡೌನ್ ಮಾಡಿಸಿದ್ದೀನಿ. ಇನ್ನು ಶಿಡ್ಲಘಟ್ಟ ತಾಲೂಕಿನ ರೈತರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸೇರಿದಂತೆ ಸಾರ್ವಜನಿಕರು ಸಕಾಲ ಕಚೇರಿಗೆ ಬಂದು ಹೋಗಿದ್ದಾರೆ. ಸಕಾಲ ಕೌಂಟರ್ಗೆ ತೆರಳಿ ಕಂಪ್ಯೂಟರ್ ಆಪರೇಟರ್ನನ್ನ ಭೇಟಿ ಮಾಡಿದ್ದಾರೆ. ಹೀಗಾಗಿ ಆತಂಕ ಹೆಚ್ಚಾಗಿದೆ. ಕಂಪ್ಯೂಟರ್ ಆಪರೇಟರ್ನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 9 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ ಏನು ಭೂಮಿ ಕೇಂದ್ರದಲ್ಲಿ ಏನು ನಮ್ಮ ಪಾಣಿ ಕೊಡುವಂಥ ಒಬ್ಬ ಗುಮಾಸ್ತನಿಗೆ ಬಂದಿದೆ. ಆ ಗುಮಾಸ್ತನಿಗೆ ಬಂದಿರೋದ್ರಿಂದ ಆ ಒಂದು ಜಾಗ ಮಾತ್ರ ಏನು ಶೀಲ್ಡ್ ಡೌನ್ ಮಾಡಿದ್ದಾರೆ ವಿನಃ ಈ ಮಿಕ್ಕ ಯಾವುದೇ ಶೀಲ್ಡ್ ಡೌನು ಕೂಡ ಮಾಡಿಲ್ಲ. ಅಂದರೆ ಅವ್ರು ಕೊಟ್ಟಂಥ ಗುಮಾಸ್ತ ಅನೇಕ ಜನಗೆ ಇವತ್ತು ರೈತರಿಗಿರ್ಬೋದು, ನಾಗರಿಕರಿಗಿರ್ಬೋದು ಹೆಚ್ಚಿನ ಸಂಪರ್ಕ ಇರೋದರಿಂದ ಅವರೆಲ್ಲರನ್ನೂ ಕೂಡ ತಪಾಸಣೆಯನ್ನು ಮಾಡಿ ಗುಣಮುಖರಾಗಿ ಮಾಡುವಂಥ ಕೆಲಸ ಇವತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಅದರಲ್ಲಿ ವಿಫಲ ಆಗಿದೆ. ಒಟ್ನಲ್ಲಿ ಜಿಲ್ಲೆಯಾದ್ಯಂತ ಕೊರೋನಾ ಭೀತಿ ದುಪ್ಪಟ್ಟಾಗಿದೆ. ಇದರ ನಡುವೆ ಕಂಪ್ಯೂಟರ್ ಆಪರೇಟರ್ಗೆ ಕೊರೋನಾ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಈತನಿಂದ ಇನ್ನೆಷ್ಟು ಜನರಿಗೆ ಹೆಮ್ಮಾರಿ ದಾಳಿ ಇಡುತ್ತೋ ಅನ್ನೋ ಭಯ ಜಿಲ್ಲೆಯ ಜನರನ್ನ ಕಾಡತೊಡಗಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ. ಅದು ಉತ್ತರ ಕರ್ನಾಟಕದ ಐತಿಹಾಸಿಕ ಪ್ರಸಿದ್ಧ ಮಠ. ಲಾಕ್ಡೌನ್ ನಂತರ ಈ ಮಠ ಭಕ್ತರ ದರ್ಶನಕ್ಕೆ ಮುಕ್ತವಾಗಿತ್ತು. ಆದರೆ ಸದ್ಯ ಮತ್ತೆ ಆ ಮಠಕ್ಕೆ ಕೊರೋನಾ ಕಂಟಕ ಎದುರಾಗಿದೆ. ಹೀಗಾಗಿ ಮತ್ತೆ ಮಠದಲ್ಲಿ ಭಕ್ತರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ಅಷ್ಟಕ್ಕೂ ಆ ಮಠ ಯಾವುದು ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ಧಾರವಾಡ ಜಿಲ್ಲೆಯಲ್ಲೂ ಕೊರೋನಾ ಮಹಾಮಾರಿ ಹದ್ದು ಮೀರಿ ಹೋಗಿದೆ. ಪ್ರತಿದಿನವೂ ಸೋಂಕಿತರ ಸಂಖ್ಯೆ ಅರ್ಧಶತಕದ ಗಡಿ ದಾಟ್ತಾ ಇದೆ.
ಹೀಗಾಗಿ ಸದ್ಯ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 862ಕ್ಕೆ ಏರಿಕೆಯಾಗಿದೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸೋಂಕಿತರು ವಾಣಿಜ್ಯ ನಗರಿ ಹುಬ್ಬಳ್ಳಿಯರೇ ಅನ್ನೋದು ಬೆಚ್ಚಿ ಬೀಳಿಸೋ ಸಂಗತಿ. ಏಕೆಂದ್ರೆ ನಿನ್ನೆ ಪತ್ತೆಯಾದ 75 ಸೋಂಕಿತರಲ್ಲಿ ಬರೋಬ್ಬರಿ 57 ಸೋಂಕಿತರು ಹುಬ್ಬಳ್ಳಿಯವರೇ. ಅಲ್ಲದೆ ನಿನ್ನೆ ಮರಣ ಹೊಂದಿದ 7 ಜನರಲ್ಲಿ ಬರೋಬ್ಬರಿ 6 ಜನ ಹುಬ್ಬಳ್ಳಿಯವರೇ. ಹೀಗಾಗಿ ಸದ್ಯ ಹುಬ್ಬಳ್ಳಿಯ ಜನರಲ್ಲಿ ದೊಡ್ಡ ಭಯ ಶುರುವಾಗಿದೆ. ಜಿಲ್ಲೆಯಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಸಿದ್ಧಾರೂಢ ಮಠವನ್ನ ಸೀಲ್ ಡೌನ್ ಮಾಡಲಾಗಿದೆ. ಅದು ಮಠದ ಆಡಳಿತ ಮಂಡಳಿಯೇ ಸ್ವಯಂಕೃತವಾಗಿ ಸೀಲ್ ಡೌನ್ ಮಾಡಿದೆ. ಯಾಕೆಂದ್ರೆ ಕಳೆದ ಲಾಕ್ಡೌನ್ ತೆರವಾದಾಗಿನಿಂದ ಮಠವನ್ನ ಭಕ್ತರ ದರ್ಶನಕ್ಕೆ ಮುಕ್ತ ಮಾಡಲಾಗಿತ್ತು. ಆದ್ರೆ ಸದ್ಯ ಮಠದ ಅಕ್ಕಪಕ್ಕದ ಏರಿಯಾಗಳಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಭಕ್ತರಿಗೆ ಮಠದ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಕೊರೋನಾ ಎಂಬ ಮಹಾಮಾರಿ ಮತ್ತೊಮ್ಮೆ ಏನು ಅಂತಂದರೆ ಹುಬ್ಬಳ್ಳಿಯ ಪ್ರಸಿದ್ಧ ಸಿದ್ಧಾರೂಢ ಮಠಕ್ಕೆ ಏನು ಅಂತಂದರೆ ಸದ್ಯ ಆತಂಕ ತಂದಿರುವಂಥದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗಲ್ಲಿಗಳಲ್ಲೂ ಕೂಡ ಕೊರೋನಾ ಮಾರ್ದನ ಮಾಡ್ತಾ ಇದೆ. ಅದರಲ್ಲೂ ಏನು ಅಂತಂದರೆ ಮಠದ ಅಕ್ಕಪಕ್ಕ ಏರಿಯಾಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಳ್ತಾ ಇದೆ. ಮಠದ ನ್ಯೂ ಅಯೋಧ್ಯ ನಗರ ಇರ್ಬೋದು, ಆನಂದ್ ನಗರ ಇರ್ಬೋದು, ಹೆಗ್ಗೇರಿ ಇರ್ಬೋದು, ಈ ಎಲ್ಲ ಪ್ರದೇಶಗಳಲ್ಲಿ ಈಗಾಗಲೇ ಏನು ಅಂತಂದರೆ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಹೀಗಾಗಲೇ ಏನು ಅಂತಂದರೆ ಮತ್ತೊಮ್ಮೆ ಮಠವನ್ನು ಸದ್ಯ ಏನು ಅಂತಂದರೆ ಸೀಲ್ ಡೌನ್ ಮಾಡಿರುವಂಥದ್ದು. ಬ್ಯಾರಿಕೇಡ್ಗಳ ಮೂಲಕ ಈಗಾಗಲೇ ಏನು ಅಂತಂದರೆ ಮಠದ ಏನು ಅಂತಂದರೆ ಭಕ್ತರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಈಗಾಗಲೇ ಮಠದ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರೊಬ್ಬರಿಗೂ ಒಳಗೆ ಪ್ರವೇಶ ನೀಡ್ತಾ ಇಲ್ಲ. ಬದಲಾಗಿ ಬ್ಯಾರಿಕೇಡ್ ಮುಂದೆನೇ ಎಲ್ಲಾ ಭಕ್ತರು ಕೈ ಮುಗಿದು ಹೋಗ್ತಾ ಇದ್ದಾರೆ. ಕಳೆದ 10-15 ದಿನಗಳಿಂದ ಮಠದ ಬಾಗಿಲು ಓಪನ್ ಆಗಿತ್ತು. ಜೊತೆಗೆ ಸಿದ್ಧಾರೂಢ ಅಜ್ಜರ ಮೂಲ ಗದ್ದುಗೆಯ ದರ್ಶನ ಭಾಗ್ಯವೂ ಸಿಕ್ಕಿತ್ತು. ಆದರೆ ಸದ್ಯ ಅದೆಲ್ಲವೂ ಮತ್ತೆ ಬಂದ್ ಆಗಿದೆ. ಒಟ್ನಲ್ಲಿ ಕಳೆದ ಕೆಲ ದಿನಗಳ ದರ್ಶನದ ಬಳಿಕ ಮಠದ ಬಾಗಿಲು ಮತ್ತೊಮ್ಮೆ ಬಂದ್ ಆಗಿದ್ದು ಭಕ್ತರಿಗೆ ಸಿದ್ಧಾರೂಢರ ದರ್ಶನ ಸಿಗ್ತಾ ಇಲ್ಲ. ಹೀಗಾಗಿ ಮಠದ ಬಾಗಿಲಿನಲ್ಲೇ ಬಂದು ಅಜ್ಜರ ದರ್ಶನ ಪಡೆದು ಭಕ್ತರು ವಾಪಸ್ಸಾಗ್ತಿದ್ದಾರೆ. ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ. ಕೊರೋನಾ ಹಾಟ್ಸ್ಪಾಟ್ಗೆ ಮತ್ತೆ ಸ್ವಾಗತ. ವೈದ್ಯರು, ನರ್ಸ್, ಪೊಲೀಸ್ ಹೀಗೆ ಸಾಲಾಗಿ ವಾರಿಯರ್ಸ್ಗಳ ಮೈ ಹೊಕ್ಕ ಕೊರೋನಾ ಇದೀಗ ಸೋಂಕು ಪತ್ತೆ ಹಚ್ಚುವ ಟೆಕ್ನಿಷಿಯನ್ಗಳಿಗೂ ಒಕ್ಕರಿಸಿಕೊಂಡಿದೆ. ಹೀಗಾಗಿ ಕೊರೋನಾ ಲ್ಯಾಬ್ ಟೆಕ್ನಿಷಿಯನ್ಗಳು ಜೀವ ಭಯದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಸೋಂಕು ಕಂಟಕವಾಗಿ ಕಾಡಿದೆ. ಆರಂಭದಲ್ಲಿ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದ ನರ್ಸ್, ಬಳಿಕ ವೈದ್ಯರಿಗೆ ಒಕ್ಕರಿಸಿದ ವೈರಾಣು ಇದೀಗ ಕೋವಿಡ್ ಟೆಸ್ಟ್ ಮಾಡುವ ಲ್ಯಾಬ್ ಟೆಕ್ನಿಷಿಯನ್ಗಳ ಮೈ ಹೊಕ್ಕಿದೆ. ಹೌದು, ಬೆಳಗಾವಿಯಲ್ಲಿ ಕೊರೋನಾ ಟೆಸ್ಟ್ಗೆ ಒಂದು ಲ್ಯಾಬ್ ಜಿಲ್ಲಾಸ್ಪತ್ರೆಯಲ್ಲಿದ್ರೆ ಇನ್ನೊಂದು ನೆಹರು ನಗರದ ICMRನಲ್ಲಿದೆ. ಸದ್ಯ ಈ ICMR ಟೆಸ್ಟ್ ಲ್ಯಾಬ್ನಲ್ಲಿದ್ದ 32 ವರ್ಷದ ಲ್ಯಾಬ್ ಟೆಕ್ನಿಷಿಯನ್ಗೆ ಸೋಂಕು ತಗುಲಿ ಲ್ಯಾಬ್ ಸಿಬ್ಬಂದಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಲ್ಯಾಬ್ಗಳು ಆ ಒಂದು ಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಆ ಒಂದು ಲ್ಯಾಬ್ನ ಪೈಕಿ ಅಂದ್ರೆ 2 ಲ್ಯಾಬ್ಗಳ ಪೈಕಿ ಒಂದು ICMR ಅನ್ನುವಂತಹ ಒಂದು ಏನು ಲ್ಯಾಬ್ ಇದೆ, ಅಲ್ಲಿ ಆ ಒಂದು ಏನು ಥ್ರೋಟ್ ಸ್ವಾಬ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದಂತಹ ಲ್ಯಾಬ್ ಟೆಕ್ನಿಷಿಯನ್ಗೆ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ನಾವೀಗ ಬೆಳಗಾವಿಯ ನೆಹರು ನಗರದಲ್ಲಿರುವಂತಹ ಒಂದು ಏನು ICMR ಲ್ಯಾಬ್ ಏನಿದೆ, ಇದು ರಾಷ್ಟ್ರೀಯ ಪಾರಂಪರಿಕ ಚಿಕಿತ್ಸಾ ವಿಜ್ಞಾನ ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲೇ ಸದ್ಯ ಈಗ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಸೊ ಬೆಳಗಾವಿಯಲ್ಲಿ ಏನು ಎಲ್ಲೆಲ್ಲಿ ಸ್ವಾಬ್ ಅನ್ನ ಕಲೆಕ್ಟ್ ಮಾಡಲಾಗತ್ತೋ ಆ ಒಂದು ಸ್ವಾಬ್ಗಳನ್ನ ಈ ಒಂದು ಲ್ಯಾಬಿಗೆ ತಂದು ಇಲ್ಲಿ ಏನು ಅದನ್ನ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಸದ್ಯ 1.5 ತಿಂಗಳಿಂದ ಈ ಒಂದು ಏನು ಲ್ಯಾಬ್ ಕಂಟಿನ್ಯೂ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇದೀಗ 4 ದಿನಗಳಿಂದ ಸ್ಥಗಿತಗೊಂಡಿರುವಂಥದ್ದು. ಸೊ ಏನು ಇಲ್ಲಿ ಆ ಲ್ಯಾಬ್ ಟೆಕ್ನಿಷಿಯನ್ಗೆ ಸೋಂಕು ದೃಢಪಟ್ಟಿರುವಂತಹ ಒಂದು ಕಾರಣಕ್ಕಾಗಿ ಇದೀಗ ಲ್ಯಾಬ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ 50 ಜನ ಏನು ಕೆಲಸ ನಿರ್ವಹಿಸ್ತಿದ್ರು, ಸೊ ಅವರೆಲ್ಲರಿಗೂ ಕೂಡ ಇದೀಗ ಏನು ಥ್ರೋಟ್ ಸ್ವಾಬ್ ಅನ್ನ ತೆಗೆದುಕೊಂಡು ಅವರ ಒಂದು ಕೋವಿಡ್ ಟೆಸ್ಟ್ ಅನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಲ್ಯಾಬ್ ಟೆಕ್ನಿಷಿಯನ್ಗೆ ಎಲ್ಲಿಂದ ಸೋಂಕು ಅಂಟಿಕೊಂಡಿದೆ ಅನ್ನೋದರ ಮೂಲ ಇನ್ನೂ ಪತ್ತೆಯಾಗಿಲ್ಲ. ಸದ್ಯ ಲ್ಯಾಬ್ ಸೀಲ್ ಡೌನ್ ಆಗಿದ್ದು ತಾತ್ಕಾಲಿಕವಾಗಿ ಕೆಲಸವನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿದ್ದ 3 ಜನ ಕುಟುಂಬಸ್ಥರಿಗೂ ಕೊರೋನಾ ಕಾಣಿಸಿಕೊಂಡಿದ್ದು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಹಾಗೆಯೇ ಲ್ಯಾಬ್ನಲ್ಲಿ ಪ್ರಾಥಮಿಕ ಸಂಪರ್ಕಕ್ಕೆ ಬಂದ 10 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ.
ಆದ್ರೆ ವ್ಯಕ್ತಿ ಓಡಾಡಿದ್ದ ಕ್ಯಾಂಟೀನ್ ಮತ್ತು ಕಚೇರಿ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಿಬ್ಬಂದಿ ಜೀವಭಯದಲ್ಲಿ ಕಾರ್ಯನಿರ್ವಹಿಸುವಂತಾಗಿದೆ. ಇನ್ನು ಐಸಿಎಂಆರ್ನಲ್ಲಿನ ಲ್ಯಾಬ್ ಟೆಕ್ನಿಷಿಯನ್ಗೆ ಸೋಂಕು ದೃಢಪಟ್ಟ ಬೆನ್ನಲ್ಲೇ ಬಿಮ್ಸ್ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ 34 ವರ್ಷದ ವ್ಯಕ್ತಿಗೆ ಸೋಂಕು ತಗುಲಿರುವುದು ಗೊತ್ತಾಗಿದೆ. ಹೀಗಾಗಿ 2 ಲ್ಯಾಬ್ನ 100ಕ್ಕೂ ಹೆಚ್ಚು ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಅಸಲಿಗೆ ಐಸಿಎಂಆರ್ ಮತ್ತು ಬಿಮ್ಸ್ ಆಸ್ಪತ್ರೆಯಲ್ಲಿರುವ ಕೋವಿಡ್ ಟೆಸ್ಟ್ ಲ್ಯಾಬ್ನ 20 ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಒಂದೇ ಕಡೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ 2 ಕೊಠಡಿಗಳನ್ನು ನೀಡಲಾಗಿದೆ. ಆತಂಕಕಾರಿ ಅಂದ್ರೆ ಒಂದೊಂದು ರೂಮ್ನಲ್ಲಿ 10 ಜನ ಸಿಬ್ಬಂದಿ ಇದ್ದಾರೆ. ಹೀಗಾಗಿಯೇ ಸೋಂಕು ತಗುಲುತ್ತಿದೆ ಅಂತ ಲ್ಯಾಬ್ ಸಿಬ್ಬಂದಿ ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊರೋನಾ ಇಲ್ಲದ ರೋಗಿಯನ್ನ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದ ಬೆಳಗಾವಿ ಬಿಮ್ಸ್ ಆಡಳಿತ ಮಂಡಳಿ ಇದೀಗ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ಗಳನ್ನ ಒಂದೇ ಕಡೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿ ಮಹಾ ಪ್ರಮಾದವನ್ನೇ ಎಸಗಿದೆ. ಒಟ್ನಲ್ಲಿ ಇನ್ನಾದರೂ ಬಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಸಿಬ್ಬಂದಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡಬೇಕಿದೆ. ಸಹದೇವ ಮಾನೆ, TV9 ಬೆಳಗಾವಿ. ಬೆಣ್ಣೆನಗರಿಯ ಪುಣ್ಯಕ್ಷೇತ್ರದಲ್ಲೂ ಹೆಮ್ಮಾರಿ ಅಟ್ಟಹಾಸ. ಮೈಸೂರು ಅರಮನೆಯ ಅಂಗಳಕ್ಕೂ ಕಾಲಿಟ್ಟ ಮಹಾಮಾರಿ. ಬಿಸಿಲನಾಡಿನ ಶಿಕ್ಷಕರಿಗೂ ಬೆಂಬಿಡದೆ ಕೊರೋನಾ. ಈ ಎಲ್ಲಾ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಒಂದು ರೀತಿಯಲ್ಲಿ ಭೌಗೋಳಿಕವಾಗಿ ರಾಜ್ಯದ ರಾಜಧಾನಿ. ರಾಜ್ಯದ 4 ದಿಕ್ಕುಗಳಿಂದ ರಸ್ತೆಗಳು ಬಂದು ಇಲ್ಲಿ ಸೇರುತ್ತವೆ. ಮೇಲಾಗಿ ತುಂಗಭದ್ರಾ ನದಿ, ಹರಿಹರೇಶ್ವರ ಪುಣ್ಯಕ್ಷೇತ್ರ. ಇಷ್ಟು ದಿನ ಕೇವಲ ಬೆಣ್ಣೆನಗರ ದಾವಣಗೆರೆ ಸುತ್ತಿಕೊಂಡಿದ್ದ ಕೊರೋನಾ ಮಹಾಮಾರಿ ಪಯಣ ಈಗ ಪುಣ್ಯಕ್ಷೇತ್ರ ಹರಿಹರಕ್ಕೆ ಅಂಟಿಕೊಂಡಿದೆ. ಜೂನ್ 24ರಂದು ಮೊದಲು ಬಳ್ಳಾರಿಯ ಜಿಂದಾಲ್ನಿಂದ ಹರಿಹರ ತಾಲೂಕಿನ ರಾಜನಹಳ್ಳಿಗೆ ಓರ್ವ ಮಹಿಳೆ ಬಂದಿದ್ಲು. ಮದುವೆಗೆ ಬಂದ ಮಹಿಳೆ ಸಂಬಂಧಿಕರನ್ನ ಭೇಟಿಯಾಗಿದ್ಲು. ಅಲ್ಲಿಂದ ಆರಂಭವಾದ ವೈರಸ್ ಅಟ್ಟಹಾಸ ಇನ್ನೂ ನಿಂತಿಲ್ಲ. ಹರಿಹರ ನಗರದ ಗೌಸಿಯಾ ಕಾಲೋನಿ, ಅಗಸರ ಬೀದಿ, ಇಂದಿರಾನಗರ, ತಾಲೂಕು ಆಸ್ಪತ್ರೆ ಹೀಗೆ ಇಡೀ ನಗರವನ್ನ ಕೊರೋನಾ ಆವರಿಸಿದೆ. ಹೀಗಾಗಿ ಹರಿಹರದ ಜನತೆ ಕಂಗಾಲಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರ ಈಗ ಅಕ್ಷರಶಃ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆ. ಕಾರಣ ಅಂದರೆ ಬಳ್ಳಾರಿಯ ಒಂದು ಜಿಂದಾಲ್ ನಂಜಿನಿಂದ ಶುರುವಾದಂತಹ ಈ ಒಂದು ಹರಿಹರದ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಈಗ ಕನಿಷ್ಠ 50 ಜನರಿಗೆ ಇಲ್ಲಿ ಕೊರೋನಾ ಸೋಂಕು ತಗುಲಿದ್ದು ಇಡೀ ಇಲ್ಲಿ ಅಗಸರ್ ಬೀದಿ ಆಗಿರ್ಬೋದು ಮತ್ತು ಇಂದಿರಾನಗರ ಆಗಿರ್ಬೋದು ಮತ್ತು ತಾಲೂಕು ಆಸ್ಪತ್ರೆ ಆಗಿರ್ಬೋದು, ವಿಶೇಷವಾಗಿ ಏನು ಈ ಪ್ರದೇಶದಲ್ಲಿ ಗೌಸಿಯಾ ಕಾಲೋನಿ ಆಗಿರ್ಬೋದು, ಒಟ್ಟಾರೆಯಾಗಿ ಹರಿಹರ ನಗರದಲ್ಲಿ ದಾವಣಗೆರೆ ನಗರವನ್ನು ಹೊರತುಪಡಿಸಿ ಒಂದು ನಗರದಲ್ಲಿ ಅತಿ ಹೆಚ್ಚು ಏನಾರ ಕೊರೋನಾ ಸೋಂಕಿತರಿದ್ದಾರೆ ಅಂದರೆ ಅದು ಹರಿಹರ ನಗರದಲ್ಲಿ ಆಗ್ತಾ ಇದೆ. ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆಗೂ ವೈರಸ್ ಎಂಟ್ರಿ ಕೊಟ್ಟಿದೆ. ಅರಮನೆಯಲ್ಲಿ ಒಂಟೆ ನೋಡಿಕೊಳ್ಳುತ್ತಿದ್ದ ವ್ಯಕ್ತಿಯ ಮಗನಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕೊರೋನಾ ಹರಡ್ತಾ ಇರುವಂತಹ ವೇಗ, ವ್ಯಾಪ್ತಿ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ. ಕೊರೋನಾ ವಾರಿಯರ್ಸ್ಗಳಾದಂತಹ ಪೊಲೀಸರು, ವೈದ್ಯರ ನಂತರ ಇದೀಗ ಕೊರೋನಾ ಮಹಾಮಾರಿ ಅರಮನೆಗೂ ಕಾಲಿಟ್ಟಿದೆ. ಇದು ಸಾಕಷ್ಟು ಆತಂಕವನ್ನ ಸೃಷ್ಟಿಸಿದೆ. ಇದು ಹೀಗೆ ಮುಂದುವರೆದ್ರೆ ಮೈಸೂರು ಮತ್ತೊಮ್ಮೆ ಕೊರೋನಾದ ಹಾಟ್ಸ್ಪಾಟ್ ಆಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇನ್ನೊಂದೆಡೆ ಮೈಸೂರಿನ ಚೆಸ್ಕಾಂ ಸಿಬ್ಬಂದಿಗಳಿಗೂ ಕೊರೋನಾ ಉಪಕ್ಕರಿಸಿದೆ. ವಿವಿ ಮೊಹಲ್ಲಾದ 4 ಜನ ಸಿಬ್ಬಂದಿಗೆ ಕೊರೋನಾ ಮಹಾಮಾರಿ ಸೋಂಕು ತಗುಲಿದೆ. ಆದರೂ ಕಚೇರಿಯನ್ನ ಸೀಲ್ ಡೌನ್ ಮಾಡುವುದಾಗ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕೆಲಸವನ್ನ ಚೆಸ್ಕಾಂ ಮಾಡಿಲ್ಲ. ಇದೀಗ ಚೆಸ್ಕಾಂನ ಸಿಬ್ಬಂದಿಗೆ ಕೊರೋನಾ ಮಹಾಮಾರಿ ಒಕ್ಕರಿಸುತ್ತದೆ. ಮೈಸೂರಿನಲ್ಲಿ 4ಕ್ಕೂ ಹೆಚ್ಚು ಏನು ಚೆಸ್ಕಾಂನ ಲೈನ್ಮನ್ಗಳಿಗೆ ಪಾಸಿಟಿವ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇಷ್ಟಾದರೂ ಸಹ ಚೆಸ್ಕಾಂನ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಗಂಭೀರವಾದಂತಹ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋ ಆರೋಪ ಸಹ ಕೇಳಿಬಂದಿದೆ. ನಾವೀಗ ಮೈಸೂರಿನ ವಿವಿ ಮೊಹಲ್ಲಾದ ಚೆಸ್ಕಾಂನ ಕಚೇರಿ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು, ಇದೇ ಒಂದು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಲೈನ್ಮನ್ಗಳು 4 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿರುವಂತಹ ಮಾಹಿತಿ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನೋದು ಸ್ಥಳೀಯರ ಒಂದು ಆರೋಪವಾಗಿದೆ. ಬಿಸಿಲ ನಾಡಿನಲ್ಲಿಯೂ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರು 2000 ಗಡಿ ಸಮೀಪಿಸುತ್ತಿದೆ. ಇದರ ನಡುವೆಯೇ ಜಿಲ್ಲೆಯ 2 ಶಿಕ್ಷಕರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮುಗಿಸಿದ್ದ ಶಿಕ್ಷಕರಿಗೆ ಈಗ ಭೀತಿ ಕಾಡಲು ಶುರುವಾಗಿದೆ. ಕಲಬುರಗಿ ಜಿಲ್ಲೆಯ 2 ಶಿಕ್ಷಕರಿಗೂ ಕೂಡ ಕೊರೋನಾ ಬಂದಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಅನೇಕ ಶಿಕ್ಷಕರು ಕೂಡ ಆತಂಕ ಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಓರ್ವ ದೈಹಿಕ ಶಿಕ್ಷಣ ಮತ್ತು
ಇನ್ನೋರ್ವ CRC ಅಂದರೆ ಸಂಪನ್ಮೂಲ ವ್ಯಕ್ತಿಗೆ ಕೊರೋನಾ ಬಂದಿರುವುದು ಅಧಿಕೃತವಾಗಿ ದೃಢವಾಗಿದೆ. ಇವರಿಬ್ಬರು ಕೂಡ ಓರ್ವ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕೂಡ ಭಾಗಿಯಾಗಿದ್ರು. ಓರ್ವ ಶಿಕ್ಷಕರು ನಿವೃತ್ತರಾಗಿದ್ರು. ಆ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲೂ ಕೂಡ ಇವರಿಬ್ಬರು ಕೂಡ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ತಾಲೂಕಿನ ಬೇರೆ ಬೇರೆ ಶಾಲೆಯ ಅನೇಕ ಶಿಕ್ಷಕರು ಭಾಗಿಯಾಗಿದ್ರು. ಜೊತೆಗೆ ಅನೇಕ ಜನಪ್ರತಿನಿಧಿಗಳು, ಗ್ರಾಮದ ಜನರು ಅನೇಕರು ಕೂಡ ಭಾಗಿಯಾಗಿದ್ರು. ಹೀಗಾಗಿ ಅವರೆಲ್ಲರಿಗೂ ಕೂಡ ಇದೀಗ ಕೊರೋನಾದ ಆತಂಕ ಪ್ರಾರಂಭವಾಗಿರುವಂಥದ್ದು. ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಓರ್ವ ದೈಹಿಕ ಶಿಕ್ಷಕನಿಗೆ ಮತ್ತೋರ್ವ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಿದ್ದ ಶಿಕ್ಷಕನಿಗೆ ಕೊರೋನಾ ಇರೋದು ದೃಢವಾಗಿದೆ. ರ್ಯಾಂಡಮ್ ಪರೀಕ್ಷೆಯಲ್ಲಿ ಈ ಇಬ್ಬರು ಶಿಕ್ಷಕರಿಗೆ ಕೊರೋನಾ ಇರೋದು ತಿಳಿದಿದೆ. ಇದೀಗ ಇಬ್ಬರು ಶಿಕ್ಷಕರನ್ನ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೊಂದೆಡೆ ಈ ಇಬ್ಬರು ಶಿಕ್ಷಕರಿಂದ ನೂರಾರು ಶಿಕ್ಷಕರಿಗೆ ಮತ್ತು ಅನೇಕ ಜನಪ್ರತಿನಿಧಿಗಳಿಗೆ, ಸಾರ್ವಜನಿಕರಿಗೆ ಕೊರೋನಾದ ಭಯ ಕಾಡುವಂತೆ ಆಗಿದೆ. ಬ್ಯೂರೋ ರಿಪೋರ್ಟ್ TV9. ರಾಜಧಾನಿ ಬೆಂಗಳೂರಿನಿಂದ ಕ್ರೂರಿ ವೈರಸ್ ನಂಜು ಹೊತ್ತ ವಲಸೆ ಕಾರ್ಮಿಕರು ಹಳ್ಳಿಗಳಿಗೆ ನುಗ್ಗುತ್ತಿದ್ದಾರೆ. ಈ ನಡುವೆ ಬಸ್ ಇಳಿದು ಹಲವಾರು ಕಾರ್ಮಿಕರು ಯಾವುದೇ ಆರೋಗ್ಯ ತಪಾಸಣೆಗಳಿಗೆ ಒಳಗಾಗದೆ ಮನೆ ಸೇರ್ತಿದ್ದಾರೆ. ಇದರಿಂದಾಗಿ ವೈರಸ್ ಹಳ್ಳಿಗೂ ಒಕ್ಕರಿಸುವ ಭೀತಿ ಎದುರಾಗಿದೆ. ಡೆಡ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸರ್ಕಾರ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಕ್ರೂರಿ ವೈರಸ್ ಅಟ್ಟಹಾಸ ಮುಂದುವರಿಯುತ್ತಲೇ ಇದೆ. ಇದುವರೆಗೂ ಮಹಾರಾಷ್ಟ್ರದಿಂದ ವಲಸೆಗೆ ಬಂದಿದ್ದ ಕಾರ್ಮಿಕರಲ್ಲಿ ವೈರಸ್ ಹೆಚ್ಚಾಗಿ ಪತ್ತೆಯಾಗ್ತಾ ಇತ್ತು. ಆದ್ರೀಗ ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲೆಗಳಿಗೆ ವಾಪಸ್ ಆಗ್ತಾ ಇರುವ ಕಾರ್ಮಿಕರಲ್ಲಿ ಹೆಚ್ಚು ಸೋಂಕು ಪತ್ತೆಯಾಗ್ತಾ ಇದೆ. ಅದ್ಯಾವಾಗ ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಹೆಚ್ಚಾಗತೊಡಗಿತ್ತು, ಅಲ್ಲಿಂದ ಸಾವಿರಾರು ಕಾರ್ಮಿಕರು ಬೆಂಗಳೂರು ತೊರೆದು ತಮ್ಮ ಹಳ್ಳಿಗಳತ್ತ ತೆರಳುತ್ತಾ ಇದ್ದಾರೆ. ಹೀಗಾಗಿ ಬಿಸಿಲೂರು, ರಾಯಚೂರು ಜಿಲ್ಲೆಯಾದ್ಯಂತ ಬೆಂಗಳೂರಿನಿಂದ ಆಗಮಿಸಿ ಹಳ್ಳಿ ಸೇರಿದ್ದ 8 ಜನರಿಗೆ ಈಗಾಗಲೇ ಸೋಂಕು ಪತ್ತೆಯಾಗಿದೆ. ಆತಂಕವನ್ನ ಹೆಚ್ಚು ಮಾಡಿದೆ. ಇನ್ನು ಜಿಲ್ಲೆಯ ಸಿಂಧನೂರು, ಮಾನವಿ, ದೇವದುರ್ಗ, ಲಿಂಗಸ್ಕೂರು ಮತ್ತು ರಾಯಚೂರು ತಾಲೂಕಿನಾದ್ಯಂತ ಬೆಂಗಳೂರಿನಿಂದ ಆಗಮಿಸ್ತಾ ಇರುವ ಬಹುತೇಕ ಕಾರ್ಮಿಕರನ್ನ ಬಸ್ ನಿಲ್ದಾಣದಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇಲ್ಲ. ಹಲವೆಡೆ ನೆಪ ಮಾತ್ರಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ಮಾಡೋದು ಸಹ ಕೈಬಿಡಲಾಗಿದೆ. ಹೀಗಾಗಿ ಬೆಂಗಳೂರಿನಿಂದ ಆಗಮಿಸ್ತಾ ಇರುವ ಕಾರ್ಮಿಕರು ನೇರವಾಗಿ ಹಳ್ಳಿಗಳಿಗೆ ತೆರಳುತ್ತಾ ಇದ್ದು, ರೋಗದ ಲಕ್ಷಣ ಕಂಡು ಬರುವ ಹಲವರನ್ನ ಆಸ್ಪತ್ರೆಗೆ ಕರೆದೊಯ್ದಾಗ ಗಂಟಲು ದ್ರವ ಸಂಗ್ರಹಿಸಲಾಗ್ತಿದೆ. ಸೋಂಕು ಪತ್ತೆಯಾದವರನ್ನ ನಿಗದಿತ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ಬೆಂಗಳೂರಿಗೆ ಹೊಟ್ಟೆಪಾಡಿಗೆ ತೆರಳಿದಂಥ ಕಾರ್ಮಿಕರು ಈಗ ತಮ್ಮ ಊರಿನಂತೆ ತೆರಳುತ್ತಾ ಇದ್ದಾರೆ. ಆದರೆ ಬೆಂಗಳೂರಿನಿಂದ ತಮ್ಮ ಜಿಲ್ಲೆಗಳಿಗೆ ಗ್ರಾಮಗಳಿಗೆ ತೆರಳತಕ್ಕಂಥ ಜನ, ಬಹುತೇಕ ಜನರು ಕೊರೋನಾ ನಂಜನ್ನು ಹೊತ್ತು ತರ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಬಸ್ ನಿಲ್ದಾಣಕ್ಕೆ ಬರ್ತಕ್ಕಂಥ ಅನೇಕ ಜನ ಕಾರ್ಮಿಕರು ಈಗ ಬೆಂಗಳೂರಿನಿಂದ ಏನು ತಮ್ಮ ಊರುಗಳಿಗೆ ತೆರಳೋದಕ್ಕೆ ಬಸ್ಗಳ ಮುಖಾಂತರ ಜನ ಬರ್ತಾರೆ. ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದ ನಂತರ ನೇರವಾಗಿ ತಮ್ಮ ಗ್ರಾಮಕ್ಕೆ ತೆರಳುತ್ತಾರೆ, ತಮ್ಮ ಮನೆಗಳಿಗೆ ತೆರಳ್ತಾ ಇದ್ದಾರೆ. ಆ ರೀತಿ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಥರ್ಮಲ್ ಸ್ಕ್ರೀನಿಂಗ್ ಇರ್ಬೋದು, ಟೆಸ್ಟಿಂಗ್ ಇರ್ಬೋದು, ಯಾವ ರೀತಿಯನ್ನು ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಬಹುತೇಕ ಜನ ಬೆಂಗಳೂರಿಗೆ ಏನು ಹೊಟ್ಟೆಪಾಡಿಗೆ ಹೋಗಿದ್ರು ಕೂಲಿ ಕೆಲಸಕ್ಕೆ, ಅವರೆಲ್ಲ ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಹೆಚ್ಚಾಗಿರೋ ಕಾರಣಕ್ಕಾಗಿ ತಮ್ಮ ಗ್ರಾಮಗಳತ್ತ ತೆರಳುತ್ತಾ ಇದ್ದಾರೆ. ಈ ರೀತಿ ಬರ್ತಕ್ಕಂಥ ಜನರ ಮೇಲೆ ಸಾಕಷ್ಟು ನಿಗಾ ವಹಿಸಿ ಅವರನ್ನ ಟೆಸ್ಟ್ ಮಾಡಬೇಕು, ಮತ್ತೆ ಬಸ್ ನಿಲ್ದಾಣದಲ್ಲಿ ನಿಗಾ ವಹಿಸಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು. ಆದರೆ ಅಂತ ಯಾವುದೇ ಕೆಲಸಗಳು ಜಿಲ್ಲೆಯಲ್ಲಿ ನಡೀತಾ ಇಲ್ಲ. ಸೊ ಹೀಗಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಜುಲೈ 1ರಿಂದ ಇಲ್ಲಿವರೆಗೂ ಸುಮಾರು 9 ಜನ ಬೆಂಗಳೂರಿನಿಂದ ಬಂದಂಥ ಜನರಿಗೆ ಕೊರೋನಾ ವೈರಸ್ ಒಕ್ಕರಿಸ್ತಕ್ಕಂಥದ್ದು ಉತ್ತಮ ಉದಾಹರಣೆ ಅಂತ ಹೇಳಬೇಕಾಗಿದೆ, ಜೀವಂತ ಉದಾಹರಣೆ ಆಗಿದೆ. ಈ ರೀತಿ ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇರೋ ಕಾರಣಕ್ಕೆ ಪ್ರತಿನಿತ್ಯ 1000ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ವೈರಸ್ ಪತ್ತೆ ಆಗ್ತಿದೆ. ಹೀಗಾಗಿ ಆತಂಕಕ್ಕೆ ಒಳಗಾದಂಥ ಜನ, ಈ ಬಹುತೇಕ ರಾಜ್ಯದ ಇತರೆ ಜಿಲ್ಲೆಗಳಿಂದ ಕೂಲಿ ಕೆಲಸಕ್ಕೋಸ್ಕರ ಹೋದಂಥ ಜನ ಈಗ ಬೆಂಗಳೂರಿನ ತೊರೆದು ತಮ್ಮ ಗ್ರಾಮಕ್ಕೆ ತೆರಳ್ತಾ ಇದ್ದಾರೆ. ಆದರೆ ಆ ರೀತಿ ಬರ್ತಕ್ಕಂಥ ಜನ ಕೊರೋನಾ ನಂಜನ್ನು ಹೊತ್ತು ತರ್ತಾ ಇರತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಆತಂಕ ಹುಟ್ಟಿಸಿದೆ. ಹಳ್ಳಿಗಳಿಗೂ ಸಹ ಕೊರೋನಾ ವೈರಸ್ ಹಬ್ತಕ್ಕಂಥ ಆತಂಕ ಸೃಷ್ಟಿಯಾಗಿದೆ. ಸದ್ಯ ಬೆಂಗಳೂರಿನಿಂದ ಆಗಮಿಸಿದ 8 ಜನ ಕಾರ್ಮಿಕರಲ್ಲಿ ಸೋಂಕು ಪತ್ತೆಯಾಗಿದ್ದು, ಬೆಂಗಳೂರಿನಿಂದ ಬರುವ ಇನ್ನೆಷ್ಟು ಜನ ಕ್ರೂರಿ ವೈರಸ್ ಹೊತ್ತು ತರಲಿದ್ದಾರೆ ಎಂಬ ಆತಂಕ ಹಳ್ಳಿಗಾಡಿನ ಜನರಿಗೆ ಕಾಡುತ್ತಲೇ ಇದೆ. ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ, ಈಗಾಗಲೇ ಬೆಂಗಳೂರಿನಿಂದ ಬರ್ತಾ ಇರುವವರಲ್ಲಿ ಕೊರೋನಾ ವೈರಸ್ ಪತ್ತೆಯಾಗ್ತಾ ಇದ್ದು, ಗ್ರಾಮೀಣ ಭಾಗದಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತಿದ್ದಾರೆ. ರ್ಯಾಂಡಮ್ ಟೆಸ್ಟಿಂಗ್ಗೆ ಅವ್ರಿಗೆ ಈಗಾಗಲೇ ಮಾಡೋಕ್ಕೆ ಹೇಳಿದ್ದೇವೆ, ಸ್ಯಾಂಪಲ್ ತಗೊಳ್ತೀವಿ ರ್ಯಾಂಡಮ್ ಟೆಸ್ಟ್. ಇನ್ಫ್ಯಾಕ್ಟ್ ಆ ಥರ ಬಂದ್ರೂ ಕೂಡ ಒಂದು ವಾರನಾಗಲೂ ಅಟ್ಲೀಸ್ಟ್ ಹೋಮ್ ಕ್ವಾರಂಟೈನ್ ಇರಬೇಕೆಂದು ಅವ್ರಿಗೆ ನಾವು ಅಡ್ವೈಸ್ ಮಾಡ್ತಾಯಿದ್ದೀವಿ. ಏನೂ ಕಡ್ಡಾಯ ಇಲ್ಲ, ಬಟ್ ಇದ್ರೂ ಅದು ಇದ್ದರೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಹತ್ತಿರವ್ರಿಗೂ ಒಳ್ಳೆಯದೆ ಅಂದರೆ ಅವ್ರಿಗೆ ತಿಳುವಳಿಕೆ ಮೂಡಿಸ್ತಾ ಇದ್ವಿ. ಒಂದು ವಾರ ಮನೆಯಲ್ಲಿರಿ, ಏನು ಸಿಂಪ್ಟಮ್ಸ್ ಡೆವಲಪ್ ಆಗದೇ ಇದ್ದರೆ ಆಮೇಲೆ ಹೊರಗಡೆ ಹೋಗಿ, ಸಿಂಪ್ಟಮ್ಸ್ ಡೆವಲಪ್ ಆದರೆ ವಿಲ್ ಟೇಕ್, ಬಟ್ ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಒಟ್ನಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಬೆಂಗಳೂರು ವಲಸೆ ಕಾರ್ಮಿಕರಿಂದ ವೈರಸ್ ಭೀತಿ ನಿತ್ಯವೂ ಹೆಚ್ಚಾಗ್ತಾ ಇದ್ದು,
ಇನ್ನಾದರೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಬೆಂಗಳೂರಿನಿಂದ ನೇರವಾಗಿ ಹಳ್ಳಿಗಳಿಗೆ ತೆರಳುತ್ತಾ ಇರುವ ಜನರನ್ನ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡುವತ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸಿದ್ದು ಬಿರಾದಾರ, TV9 ರಾಯಚೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.